ರಾಮಚಂದ್ರ ಉದ್ದಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಏನು ಈಗ ಸ್ವಾಮಿ ಆಂಜನೇಯ ಸ್ವಾಮಿ ಇದ್ದಾನೆ, ಅದು ಮೊದಲು ಈ ಶಿಲೆಯಾಗಿ ಇಲ್ಲೇ ಇತ್ತು, ಕಾಡಲ್ಲಿದ್ದಿದ್ದು. ಇದಕ್ಕೆ ದೇವಸ್ಥಾನ ಈ ಥರದ್ದು ಏನೂ ಇರಲಿಲ್ಲ. ಇಲ್ಲಿಗೆ ಬರಬೇಕಾದ್ರೆ ಇದು ಕಾಲು ದಾರಿ ಥರನೇ, ದಾರಿನೂ ಸಹ ಕಾಲು ದಾರಿ ಥರ ಇದ್ದಿದ್ದು. ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವಂಥ ಈ ವಿಗ್ರಹ ಇದು ಕಾಡಲ್ಲೇ ಇತ್ತು. ಭಕ್ತರು ಕಾಲ್ದಾರಿಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಹೆಸರು ಮೊದಲಿದ್ದಿದ್ದು ಉದ್ದನಮಪ್ಪ ಅಂತ ಕರಿತಾ ಇದ್ದರು. ಕಾಲ್ದಾರಿಯಲ್ಲಿ ಓಡ್ತಾ ಅವರೇ ಬರೋದು, ನಮಸ್ಕಾರ ಮಾಡೋದು. ಕಾಡು ಇಲ್ಲೆಲ್ಲ ಕಾಡೇ ಇದ್ದಿದ್ದು. ಕಾಡೊಳಗೆ ಸಂಧಿಯಲ್ಲಿ ಬಂದು ಜಾಗ ಎಲ್ಲ ಹಿಂಗಿಲ್ಲ ಇರಲಿಲ್ಲ. ಕೆಳಗಡೆ ಬರೋದು, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡೋದು, ಒಂದೇನಾರು ಅವ್ರು ತಂದಿದ್ದು ಹಣ್ಣು ಕಾಯಿ ಏನಾರು ಇದ್ದರೆ ಅದನ್ನು ಮಾಡ್ಕೊಳೋದು, ಹೋಗೋದು. ಇದು ಸುಮಾರು ಸಾವಿರಾರು ವರ್ಷದ ಹಿಂದೆಯೇ ಭದ್ರಾವತಿವರೆಗೂ ಯಾವುದೇ ಥರದ ಹಳ್ಳಿಗಳಿಲ್ಲ. ಭದ್ರಾವತಿ ನಾವೀಗೇನು ಬಂದಿವಿ 20 ಕಿಲೋಮೀಟ್ರು, ಅಲ್ಲಿ ತನಕ ಒಂದೇ ಒಂದು ಹಳ್ಳಿಗಳಿಲ್ಲ. ವ್ಯಾಸರು ಪ್ರವಾಸ ಮಾಡಿದಂಥ ಸ್ಥಳ ಇದು. ವ್ಯಾಸ ಮುನಿಗಳು ಆಂಜನೇಯ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ವ್ಯಾಸ ಮುನಿಗಳು ಇಲ್ಲಿ ಏನು ಪ್ರವಾಸ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಗ್ರಹವನ್ನು, ಅಂದರೆ ಬಂಡೆ ಹಾಗೇ ಇತ್ತು, ಆ ಬಂಡೆಗೆ ಬರೆದ್ರೆ ಸಾಕಂತೆ ಅವರು ಆ ವಿಗ್ರಹ ಆಗಿ ರೂಪುಗೊಳ್ಳದಂತೆ. ಹಾಗಾಗಿ ಅಂಥ ಶಕ್ತಿ ಉಳ್ಳಂಥ ವ್ಯಾಸ ಮುನಿಗಳು ಇದನ್ನು ಕೆತ್ತಿರೋ ಅಂಥ ಜಾಗ ಇದು. ಒಂದು 10-15 ವರ್ಷದಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಖುಷಿ ಆಗುತ್ತೆ. ಇಲ್ಲಿ ಬಂದರೆ ಒಂದು ದಿವಸ ಟೈಮ್ ಪಾಸ್ ಮಾಡೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿದೆ ವಾತಾವರಣ. ಮತ್ತು ರಸ್ತೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿದೆ. ಇದು ಉದ್ದಾಂಜನೇಯ ದೇವಸ್ಥಾನ ಇತ್ತೀಚೆಗೆ ಕೇಳ್ಪಟ್ಟೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ದೊಡ್ಡದಾಗಿ ಆಂಜನೇಯ ಮೂರ್ತಿನ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಒಂದು ದಿವಸದ ಟ್ರಿಪ್ಪಿಗೆ ತುಂಬ ಪ್ರವಾಸಿಗರಿಗೆ ಅನುಕೂಲವಾಗುತ್ತೆ. ಪ್ರಸಾದನೂ ಇರುತ್ತೆ ಇಲ್ಲಿ, ಹಾಗಾಗಿ ಎಲ್ಲ ಬಂದು ಹೋಗೋರಿಗೆ ಅನುಕೂಲ ಆಗುತ್ತೆ. ಥರ ಪ್ರಶಾಂತ ವಾತಾವರಣ ಇದೆ, ಜನಜಂಗುಳಿದು ಇದಿಲ್ಲ, ಪೀಸ್ಫುಲ್ ಆಗಿದೆ. ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಇದು 420 ವರ್ಷದ ಹಿಂದೆ ಹಳೇದಂತೆ. ಅದು ಶಿಲ್ಪ ಒಳಗಡೆ ಕಲ್ಲಲ್ಲಿ ಕೆತ್ತಿದಾರಲ್ಲ, ಅದು ವ್ಯಾಸರಾಯರ ಕಾಲದಲ್ಲಿ ಕೆತ್ತಿದ್ದು ಅಂತ ಒಳಗಡೆ ಹೇಳಿದ್ರು. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದಾಗ ಪೀಸ್ಫುಲ್ ಅನ್ನಿಸ್ತು, ಖುಷಿ ಆಯಿತು. ನಿಸರ್ಗ, ಶಿವಮೊಗ್ಗದಿಂದ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದ್ದು. ಬಂದವ್ರು ಹೋಗೋರಿಗೆಲ್ಲ ಹೆಲ್ಪ್ ಆಗಿದೆ ಊಟದಿಂದ.